ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ನಾನಿವತ್ತು ಒಂದು ಸ್ಲಾಂಟಿಂಗ್ ಆರ್ಚ್ದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ಇದು ಆಲ್ರೆಡಿ ವಿಡಿಯೋನ ತೋರಿಸಿದೆ, ಟ್ಯುಟೋರಿಯಲ್ನ ಡೀಟೇಲ್ ಆಗಿ ಹಾಕಿ ಅಂತ ಹೇಳಿದ್ರಿ ಸ್ಟಾರ್ಟಿಂಗಿಂದ. ಸೊ ದಟ್ ಅದನ್ನು ವಿಡಿಯೋ ಮಾಡ್ತಿದ್ದೀನಿ. ನಾನು ಈ ಡಿಸೈನ್ಗೆ 6 strands ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಸ್ ಯೂಶುವಲ್ ಡಿಸೈನಲ್ಲಿ ತೋರಿಸಿರೋ ಹಾಗೇ ಎಲ್ಲ ಡಿಸೈನ್ಗೂ ಈ ಥರ ನಾಟ್ ಹಾಕಿರೋ ಥ್ರೆಡ್ನ ಸ್ಯಾರಿಯಿಂದ ಮೇಲೆ ತಗೊಂಡು ಒಂದು ಲಾಕ್ನ ಮಾಡ್ಕೊಬೇಕು. ಈ ಥರ ಲಾಕ್ನ ಮಾಡ್ಕೊಳ್ಳಿ. ಇದಕ್ಕೆ ನಾನು 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿಂದ 4 ಚೈನ್ ಹಾಕಿ. ಆ್ಯಂಡ್ ಈ ಡಿಸೈನ್ಸ್ ಎಲ್ಲ ನೀವು ಬಿಗಿನರ್ಸ್ ಕೂಡ ಮಾಡ್ಬೋದು, ಜಸ್ಟ್ ಅದನ್ನು ಫೋಕಸ್ ಮಾಡಬೇಕಾಗುತ್ತೆ ಅಷ್ಟೇ. 4 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಅಗೈನ್ 4 ಚೈನ್ಸ್ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದೊಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್, ಈಸಿಯಾಗಿ ಮಾಡ್ಬೋದು. ಟೈಮ್ ಕನ್ಸಂಪ್ಷನ್ ಆ ಥರ ಏನಾಗಲ್ಲ, ಟೈಮ್ ಕೂಡ ಸೇವ್ ಆಗುತ್ತೆ. ಈ ಡಿಸೈನ್ ಮಾಡೋದ್ರಿಂದ ಡಿಸೈನು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಈ ಡಿಸೈನ್ಗೆ ರೋಸ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ್ದು ಕನ್ವೀನಿಯೆಂಟು ಆ ಬೀಡನ್ನ ಯೂಸ್ ಮಾಡ್ಕೊಳ್ಳಿ. ರೋಸ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ರೌಂಡ್ ಸೈಜ್ ಬೀಡ್, ಯಾವ ಡಿಸೈನ್ದು ಬೀಡಾದರೂ ಯೂಸ್ ಮಾಡ್ಬೋದು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ ಥರ ಸ್ಲಾಂಟಾಗಿ ಒಂದು ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಲಾಂಟಾಗಿ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತಗೊಂಡು ಬಂದು ಸ್ವಲ್ಪ ಥ್ರೆಡ್ನ ಮೇಲೆ ಎಳ್ಕೊತೀವಿ. 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಇಲ್ಲಿಂದ 2 ಚೈನ್, ನೀಡಲ್ ಮೇಲೆ ದಾರ ತಗೊಳ್ಳಿ, ಆ ಸ್ಲ್ಯಾಂಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡಿ. ಟೋಟಲ್ 8 ಡಬಲ್ ಕ್ರೋಶನ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಮಾಡಬೇಕಾಗುತ್ತೆ. ಏನಿಲ್ಲ, ಸಿಂಪಲ್, ಜಸ್ಟ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಆ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಬೇಕು ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಡಬಲ್ ಕ್ರೋಶ ಗ್ಯಾಪಲ್ಲಿ. 8 ಡಬಲ್ ಕ್ರೋಶನ ಕಂಪ್ಲೀಟ್ ಆದಮೇಲೆ ಇದೇ ಥರ ಟೋಟಲ್ 8 ಕಂಪ್ಲೀಟ್ ಮಾಡ್ಕೊಳ್ಳಿ. ಕೆಲವೊಬ್ಬರು 9 10 ಕೂಡ ಹಾಕ್ತೀರಾ. ನಾನು ಇಲ್ಲಿ ಚಿಕ್ಕದಾಗಿ ತೊಗೊಂಡಿರೋದ್ರಿಂದ ಸ್ಲ್ಯಾಂಟಿಂಗ್ ಆರ್ಚ್ನ 8 ಕರೆಕ್ಟಾಗಿ ಆಗುತ್ತೆ. 8ಗಿಂತ ಜಾಸ್ತಿ ಹಾಕಿದ್ರೆ ಡಿಸೈನ್ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. 8 ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಸಾಕು. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಅದನ್ನು ಸ್ಟ್ರೈಟ್ ಮಾಡಿಕೊಂಡು ನೀಡಲ್ನ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಎಲ್ದೂ ಲಾಕ್ ಮಾಡೋಕ್ಕೆ ಹೋಗ್ಬೇಡಿ, ಶ್ರಿಂಕ್ ಆಗಿಬಿಡುತ್ತೆ ಸ್ಯಾರಿ. ದೆನ್ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಇಲ್ಲಿಂದ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ನೀಡಲ್ಗೆ 3 mm ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. 4 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಅಂದರೆ ಒಂದು ಡಬಲ್ ಕ್ರೋಶಾಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಟೋಟಲ್ 8 ಡಬಲ್ ಕ್ರೋಶಾಗೆ 8 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ ಗ್ಯಾಪ್ಗೆ ಅದನ್ನು ಲಾಕ್ ಮಾಡ್ತಾ ಹೋಗಿ ಬೀಡ್ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಮೇಲೆ ಚೈನ್ ಗ್ಯಾಪ್ಗೆ ಅದನ್ನು ಲಾಕ್ ಮಾಡಿ. ಇದೇ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕಾಗುತ್ತೆ. ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಇದು 3 mm ಬೀಡು. ನೀವು ಮೆಟಲ್ ಬೀಡ್ ಆದರೂ ಯೂಸ್ ಮಾಡ್ಬೋದು, ಪ್ಲಾಸ್ಟಿಕ್ ಬೀಡ್ ಆದರೂ ಯೂಸ್ ಮಾಡ್ಬೋದು. ಬಟ್ ನೀವು ಆದಷ್ಟು ಮೆಟಲ್ ಬೀಡ್ ಯೂಸ್ ಮಾಡೋದ್ರಿಂದ ಅದು ಬೀಡ್ಸ್ದು ಲೈಫ್ ಚೆನ್ನಾಗಿರುತ್ತೆ, ಶೇಡ್ ಆಗಲ್ಲ, ಕಲರ್ ಶೇಡ್ ಆಗಲ್ಲ. ಸೊ ಆದಷ್ಟು ಮೆಟಲ್ ಬೀಡ್ನೇ ಯೂಸ್ ಮಾಡಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಥ್ರೆಡ್ಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಟೋಟಲ್ 8 ಡಬಲ್ ಕ್ರೋಶಗೆ 8 ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು. ಬ್ಯಾಕ್ ಸೈಡಲ್ಲಿ ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಈ ಥರ 2 ಚೈನ್ನು ಒಂದು ಮಾಡಿ.
ಬೀಡನ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಟೋಟಲ್ 8 ಬೀಡ್ಸ್ ಕಂಪ್ಲೀಟ್ ಮಾಡ್ಕೊಬೇಕು. 8 ಬೀಡ್ಸ್ ಆಗಿದೆ. ಇದು 8th ಬೀಡು. ಇದು ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ವಾ, 8ದು ಫಸ್ಟ್ ಡಬಲ್ ಕ್ರೋಶಾ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ತಿದ್ದೀನಿ. ಇದಾದಮೇಲೆ ಡಿಸೈನ್ನ ನಾವು ಫ್ರಂಟಿಗೆ ಟರ್ನ್ ಮಾಡ್ಕೊತೀವಿ. ಬೀಡ್ ಇನ್ಸರ್ಟ್ ಮಾಡಿರೋದು ಈ ಥರ ಕಾಣಿಸುತ್ತೆ. ಫ್ರಂಟಿಗೆ ಟರ್ನ್ ಮಾಡಿದ್ದಾದಮೇಲೆ ಇಲ್ಲಿಂದ 3 ಚೈನ್ ಹಾಕಿ ಬೀಡ್ ಕೆಳಗೆ ಗ್ಯಾಪ್ ಇರುತ್ತೆ, ಒಂದು ಗ್ಯಾಪು, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಲಾಕ್ ಮಾಡಿ. ಆವಾಗ ಬೀಡ್ ಕವರ್ ಆಗುತ್ತೆ. ಡಿಸೈನ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. 3 ಚೈನ್ ಹಾಕಿ ಬೀಡ್ ಕೆಳಗೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪ್ ಕವರ್ ಅಂದರೆ ಒಂದು ಬೀಡ್ ಫುಲ್ ಕವರ್ ಆಗೋ ಥರ ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಆ ಬೀಡ್ ಕವರ್ ಆಗೋ ಥರ 3 ಚೈನ್ ಏನು ಹಾಕಿರ್ತೀವಿ ಅದು ಬೀಡನ್ನ ಕವರ್ ಮಾಡಬೇಕು. 3 ಚೈನ್ ಹಾಕಿ ಬೀಡ್ ಗ್ಯಾಪ್ ಇರುತ್ತೆ ಅಲ್ವಾ, ಬೀಡ್ ಕವರ್ ಆಗೋ ಥರ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಅಗೈನ್ 3 ಚೈನ್ ಬೀಡ್ ಕೆಳಗೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಅಲ್ಲಿ ಲಾಕ್ನ ಮಾಡಿ ಬೀಡ್ ಕವರ್ ಆಗೋ ಥರ ಲಾಕ್ ಮಾಡಬೇಕು. 3 ಚೈನ್ನ ಹಾಕಿ ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೈನ್ 3 ಚೈನ್ ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಬೀಡ್ ಕೆಳಗೆ ಗ್ಯಾಪಲ್ಲಿ 8 ಬೀಡ್ ಹಾಕಿರ್ತೀವಿ ಅಲ್ವಾ, 8 ಬೀಡ್ ಕೆಳಗೆ ಗ್ಯಾಪಲ್ಲೂ ಅದನ್ನು 8 ಬೀಡ್ ಹಾಕಿರ್ತೀವಿ ಅಲ್ವಾ, 8 ಬೀಡ್ ಗ್ಯಾಪ್ಗೂ ಇದೇ ಥರ 3 ಚೈನ್ ಹಾಕ್ಬಿಟ್ಟು ಬೀಡ್ ಕೆಳಗೆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋಗ್ತೀವಿ. ಅದಷ್ಟು ಕವರ್ ಆದಾಗ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ 8 ಬೀಡ್ಗೂ 3 ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಅಂದರೆ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಒಂದು ಆರ್ಚು ಒಂದು ಟ್ಯಾಸಲ್ ಆ ಥರ ಹೇಳಿರೋದು ಕಸ್ಟಮರು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿ. ಅಗೈನ್ 4 ಚೈನ್, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಒಂದು ಟ್ಯಾಸಲ್ ಬರುತ್ತೆ, ಇನ್ನೊಂದು ಫ್ರೀ ಸ್ಪೇಸ್ ಬರುತ್ತೆ. ಅಂದರೆ ಕಂಟಿನ್ಯೂಸ್ ಸ್ಲ್ಯಾಂಟಿಂಗ್ ಆರ್ಚ್ ವಿತ್ ಟ್ಯಾಸಲ್ ಆಗ್ತಾ ಹೋದರೆ ಕಂಜೆಸ್ಟೆಡ್ ಥರ ಕಾಣಿಸುತ್ತೆ ಡಿಸೈನು. ಸೊ ದಟ್ 2 4 ಚೈನ್ ಗ್ಯಾಪ್ನ ಕೊಡ್ತಿದ್ದೀನಿ. ಒಂದು ಟ್ಯಾಸಲ್ಗೆ ಒಂದು ಸ್ಪೇಷಿಯಸ್ ಆಗಿರಲಿ ಅಂದ್ಬಿಟ್ಟು. ದೆನ್ 4 ಚೈನ್ 2 ಟೈಮ್ಸ್ ಆದಮೇಲೆ ಇಲ್ಲಿ ಒಂದು ರೋಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಥ್ರೆಡ್ನ ಮೇಲೆ ಮಾಡಿ ಒಂದು ರೋಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ. ದೆನ್ ನೀಡಲ್ ಮೇಲೆ ದಾರ ತೊಗೊಂಡು ಸ್ಲ್ಯಾಂಟಾಗಿ ಸ್ಯಾರಿಯಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡ್ತೀನಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀನಿ. ದೆನ್ ಇಲ್ಲಿಂದ 2 ಚೈನ್ ಸ್ಟಾರ್ಟ್ ಮಾಡುವಾಗ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. ನೀಡಲ್ ಮೇಲೆ ದಾರ ತೊಗೊಂಡು ಆ ಡಬಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಬೇಕು, ರಿಮೈನಿಂಗ್ 2 ಚೈನ್ನ ಒಂದು ಮಾಡಬೇಕು. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶಾನ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ ಒಂದು ಡಬಲ್ ಕ್ರೋಶಾ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶಾ ಗ್ಯಾಪಲ್ಲಿ 8 ಡಬಲ್ ಕ್ರೋಶಾ ಬರಬೇಕು. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶಾನ ಆ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲ್ 8 ಕಂಪ್ಲೀಟ್ ಆಗಬೇಕು. ನೀಡಲ್ ಮೇಲೆ ದಾರ ತೊಗೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ. ಟೋಟಲ್ 8 ಡಬಲ್ ಕ್ರೋಶಾನ ಕಂಪ್ಲೀಟ್ ಮಾಡ್ಕೊಬೇಕು. 8 ಡಬಲ್ ಕ್ರೋಶಾ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಸ್ಟ್ರೈಟಾಗಿ ನೀಡಲ್ನ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ದೆನ್ ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು
ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಸ್ಮಾಲ್ ಬೀಡ್ಸ್ನ 3 mm ಬೀಡ್ಸ್ ಇದು. ನೀವು ಪ್ಲಾಸ್ಟಿಕ್ ಬೀಡ್ ಆದರೂ ಯೂಸ್ ಮಾಡ್ಬೋದು, ಮೆಟಲ್ ಬೀಡ್ ಆದರೂ ಯೂಸ್ ಮಾಡ್ಬೋದು. ಆದಷ್ಟು ಮೆಟಲ್ ಬೀಡನ್ನೇ ಪ್ರಿಫರ್ ಮಾಡಿ, ಯಾಕಂದರೆ ಅದರದ್ದು ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ, ಶೇಡ್ ಕೂಡ ಆಗಲ್ಲ. ತುಂಬ ದಿನ ಸ್ಯಾರಿನ ಇಟ್ಟರು ಅದೇನು ಕಲರ್ ಹೋಗಲ್ಲ. ಆದಷ್ಟು ಮೆಟಲ್ ಬೀಡನ್ನ ಯೂಸ್ ಮಾಡಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ. ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಡಬಲ್ ಕ್ರೋಶದು, ಆ ಡಬಲ್ ಕ್ರೋಶ ಚೈನ್ ಗ್ಯಾಪಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ ಲಾಕ್ನ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಡಬಲ್ ಕ್ರೋಶದ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ಹೋಗಿ ಲಾಕ್ನ ಮಾಡಿ. ಅಗೈನ್ ಕಂಟಿನ್ಯೂ ದ ಸೇಮ್ ಪ್ರೊಸೀಜರ್. ಟೋಟಲ್ 8 ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ತಾ ಹೋಗ್ತೀವಿ. ಇದು ಬ್ಯಾಕ್ ಸೈಡಲ್ಲಿ ಮಾಡ್ತೀವಿ. ಇದೊಂದು ಸಿಂಗಲ್ ಸ್ಟೆಪ್ ಬ್ರೈಡಲ್ ಡಿಸೈನ್. ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ಮಾಡ್ಕೊಬೋದು. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡಿ. ಅಗೈನ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಟೋಟಲ್ 8 ಬೀಡ್ ಕಂಪ್ಲೀಟ್ ಆಗೋವರೆಗೂ ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಜಸ್ಟ್ ಒಂದು ಆರ್ಚ್ ಹೇಗೆ ಮಾಡೋದಂತ ನೋಡಿಕೊಂಡ್ರೆ ಸಾಕು. ಅದನ್ನ ಫುಲ್ ಥ್ರೂಔಟ್ ದ ಸ್ಯಾರಿ ಸೇಮ್ ಪ್ರೊಸೀಜರೇ ಯೂಸ್ ಮಾಡ್ತೀವಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಅಗೈನ್ ಬೀಡ್ ಇನ್ಸರ್ಟ್ ಮಾಡಿ, ಇದು 8th ಬೀಡ್. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಫ್ರಂಟ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೊತೀವಿ. 3 ಚೈನ್ ಹಾಕಿ ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಬೇಕಿದ್ರೆ ಬೀಡ್ ಕವರ್ ಆಗೋ ಥರ ಲಾಕ್ ಮಾಡಿ, ಯಾಕಂದರೆ ಅದು ಡಿಸೈನ್ಗೆ ಬೀಡ್ ಕವರ್ ಆಗಿರೋದೇ ಹೈಲೈಟ್ ಆಗ್ತಿರೋದು. ಅಗೈನ್ 3 ಚೈನ್, ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೈನ್ 3 ಚೈನ್, ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. 3 ಚೈನ್, ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೈನ್ 3 ಚೈನ್, ಬೀಡ್ ಕೆಳಗೆ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಬೀಡ್ ಕವರ್ ಆಗೋ ಥರ ಲಾಕ್ ಮಾಡ್ಕೊಬೇಕು. ಟೋಟಲ್ 8 ಬೀಡ್ ಇದೆ ಅಲ್ವಾ, 8 ಬೀಡ್ ಕೂಡ ಕವರ್ ಆಗೋ ಥರ ಅದನ್ನು ಲಾಕ್ ಮಾಡ್ಕೊಬೇಕಾಗುತ್ತೆ. ಇದೇ ಥರ ಥ್ರೂಔಟ್ ದ ಡಿಸೈನ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ. ಬಿಗಿನರ್ಸ್ ಕೂಡ ಜಸ್ಟ್ ಡಿಸೈನ್ ಸ್ಟೆಪ್ಸ್ ಹೇಗೆ ಮಾಡೋದಂತ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಮಾಡಿಬಿಡ್ಬೋದು. 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕಿದ ಮೇಲೆ ಬೀಡ್ ಕೆಳಗೆ ಗ್ಯಾಪ್ ಇರುತ್ತೆ ಒಂದು, ಅಲ್ಲಿ ಕ್ರೋಶನ ಹಾಕ್ಬಿಟ್ಟು ಆ ಗ್ಯಾಪಲ್ಲಿ ಲಾಕ್ ಮಾಡಿ. ಅಗೇನ್ 3 ಚೈನ್, ಬೀಡ್ ಕವರ್ ಆಗೋ ಥರ ಲಾಕ್ ಮಾಡ್ತಾ ಹೋಗ್ತೀವಿ ಅಷ್ಟೇ. 3 ಚೈನ್, ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಬೀಡ್ ಕೆಳಗೆ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಬೀಡ್ ಕವರ್ ಆಗೋ ಥರನೇ ಲಾಕ್ ಮಾಡಬೇಕು, ಹಿಂದೆ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. 8 ಬೀಡು ಕವರ್ ಆಗಿದೆ. ಇವಾಗ ಕಂಪ್ಲೀಟ್ ಆದಮೇಲೆ ಅದನ್ನು ಸ್ಯಾರಿಗೆ ಲಾಕ್ ಮಾಡ್ತೀವಿ. ಡಿಸೈನ್ದು ಸ್ಟಾರ್ಟಿಂಗಿಂದ ಟ್ಯುಟೋರಿಯಲ್ ಕೇಳಿದ್ರಿ, ಸೊ ದಟ್ ಈ ವಿಡಿಯೋನ ಮಾಡ್ತಿದ್ದೀನಿ ಡೀಟೇಲಿಂಗಾಗಿ ಅರ್ಥ ಆಗಲಿ ಅಂದ್ಬಿಟ್ಟು. ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ. ದೆನ್ ಇಲ್ಲಿಂದ 4 ಚೈನ್ 2 ಟೈಮ್ಸ್ ಹಾಕಬೇಕಾಗುತ್ತೆ. 4 ಚೈನ್, ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಅಗೇನ್ 4 ಚೈನ್ಸ್,
ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ದೆನ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ರೋಸ್ ಬೀಡ್ ಇರುತ್ತೆ ಅಲ್ವಾ, ರೋಸ್ ಬೀಡನ್ನ ಥ್ರೆಡ್ನ ಮೇಲೆ ಮಾಡಿ ರೋಸ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ ದೆನ್ ನೀಡಲ್ ಮೇಲೆ ದಾರ ತಗೊಂಡು ಸ್ಲ್ಯಾಂಟಾಗಿ ಹೋಗಿ ಡಬಲ್ ಕ್ರೋಶ ಮಾಡಿ ಸ್ಯಾರಿಯಿಂದ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡ್ತೀವಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡ್ತೀವಿ. ಇಲ್ಲಿಂದ 2 ಚೈನ್ ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಲ್ಯಾಂಟಿಂಗ್ ಆರ್ಚ್ ಅಂದರೆ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು 2 ಚೈನ್ನ ಒಂದು ಮಾಡಿ, ರಿಮೈನಿಂಗ್ 2 ಚೈನ್ನ ಒಂದು ಮಾಡಿ, ಟೋಟಲ್ 8 ಡಬಲ್ ಕ್ರೋಶನ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ಸ್ವಲ್ಪ ಟ್ಯಾಸಲ್ ಡಿಸೈನ್ಸ್ನ ಟ್ಯುಟೋರಿಯಲ್ ತೋರಿಸಿ ಅಂದ್ಬಿಟ್ಟು, ಅದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಆ ಡಿಸೈನ್ ಎಲ್ಲ ನಿಮಗೆ ಟ್ಯಾಸಲ್ದು ನಾಲೆಡ್ಜ್ ಇಲ್ಲ ಅಂದರೂ ಕೂಡ ಮಾಡ್ಬೋದು. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕಾಗುತ್ತೆ. ಫಸ್ಟು ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಇವಾಗ ನೀಡಲ್ನ ಸ್ಟ್ರೈಟ್ ಮಾಡಿಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ಡಿಸೈನ್ನ ಉಲ್ಟಾ ಟರ್ನ್ ಮಾಡ್ಕೊತೀವಿ, ಮೀನ್ಸ್ ಬ್ಯಾಕ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೊತೀವಿ. ಡಿಸೈನ್ನ ಟರ್ನ್ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಟೋಟಲ್ 4 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀಡಲ್ನ ಅಂದರೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬಟ್ ಒಂದು ಶಾರ್ಟಲ್ಲಿ 4 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಬೇಗ ಆಗುತ್ತೆ, ವರ್ಕ್ ಕಂಪ್ಲೀಟ್ ಆಗುತ್ತೆ ಬೇಗ. ಟೋಟಲ್ 4 ಬೀಡನ್ನ ಒಂದೇ ಟೈಮ್ ಸಿಂಗಲ್ ಟೈಮ್ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋಗಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಒಂದೊಂದೇ ಥ್ರೆಡ್ಗೆ ಇನ್ಸರ್ಟ್ ಮಾಡ್ತಾ ಲಾಕ್ ಮಾಡ್ತಾ ಹೋಗಿ ಥ್ರೆಡ್ನ ಇನ್ಸರ್ಟ್ ಮಾಡಿ ದೆನ್ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಿ ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಟೋಟಲ್ 8 ಡಬಲ್ ಕ್ರೋಶ ಇದೆ ಅಲ್ವಾ, 8 ಚೈನ್ನ ಲಾಕ್ ಮಾಡಬೇಕು ಬ್ಯಾಕ್ ಸೈಡಲ್ಲಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಿ. ಅಗೇನ್ 4 ಬೀಡ್ಸ್, 1 2 3 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಥ್ರೆಡ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶ ಇದೆ ಅಲ್ವಾ, 8 ಚೈನ್ನ ಮೇಲ್ಗಡೆ ಗ್ಯಾಪಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ ನಾವು ಮಾಡೋ ಪ್ರೊಸೀಜರು. ಜಸ್ಟ್ 1 ಆರ್ಚ್ನ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಎಲ್ಲ ಆರ್ಚು ಸೇಮೇ ಇರುತ್ತೆ. ದೆನ್ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ 8 ಬೀಡ್ಸ್ನ ಆ್ಯಡ್ ಮಾಡಿದ್ದಾದಮೇಲೆ ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಈ ಥರ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ 3 ಚೈನ್ ಹಾಕಿ 3 ಚೈನ್ನ ತಗೊಳ್ಳಿ. 1 2 3 ಚೈನ್ ಹಾಕಿ ಬೀಡ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೇನ್ 3 ಚೈನ್ಸ್ ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡಿ.
ಅಗೇನ್ 3 ಚೈನ್ಸ್, 1 2 3 ಬೀಡ್ ಕವರ್ ಆಗೋ ಥರ ಬೀಡ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ ನೀಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಅಗೇನ್ 3 ಚೈನ್ಸ್, ಬೀಡ್ ಗ್ಯಾಪಲ್ಲಿ ಅದನ್ನು ಬೀಡ್ ಕವರ್ ಆಗೋ ಥರನೇ ಲಾಕ್ ಮಾಡಬೇಕು. 3 ಚೈನ್ಸ್, ಅಷ್ಟು 8 ಬೀಡ್ ಹಾಕಿದ್ದೀವಲ್ಲ, 8 ಬೀಡು ಕವರ್ ಆಗೋ ಥರ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು. 3 ಚೈನ್, ಬೀಡ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡಿ. 3 ಚೈನ್, ಬೀಡ್ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡಿ. ಅಗೇನ್ 3 ಚೈನ್, ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡಿ. ಈ ಥರ ಬೀಡ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಹೋಗಿ. ದೆನ್ ಸ್ಯಾರಿಗೆ 8 ಬೀಡ್ಸ್ಗೂ ಕವರ್ ಮಾಡಿದ್ದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ದೆನ್ ಇಲ್ಲಿಂದ ಸೇಮ್ ಪ್ರೊಸೀಜರ್ನೇ ಥ್ರೂಔಟ್ ದ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ನೀವು ಕೂಡ ಟ್ರೈ ಮಾಡಿ, ಈಸಿ ಇದೆ. ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಡಿಸೈನು ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಫುಲ್ ಟ್ಯಾಸಲ್ ಎಲ್ಲ ಹಾಕಿದ್ಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ I'm getting so much support from yours. Thank you so much everyone. ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.